ಕೊಪ್ಪಳ ಜಿಲ್ಲಾ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಯ ದಸ್ತಾವೇಜು ಬರಹಗಾರರ ಕ್ಷೇಮಾಭಿವೃದ್ಧಿ ಸಂಘ ಇವರ ಸಹಯೋಗದೊಂದಿಗೆ ಕುಷ್ಟಗಿ ತಾಲೂಕಾ ದಸ್ತಾವೇಜು ಬರಹಗಾರರು ಕುಷ್ಟಗಿ ನಗರದ ಉಪ ನೋಂದಣಾಧಿಕಾರಿಗಳ ಕಚೇರಿ ಮಿನಿ ವಿಧಾನಸೌಧ ಆವರಣದಲ್ಲಿ ಸೋಮವಾರದಂದು ತಮ್ಮ ಕೆಲಸಗಳನ್ನು ಬದಿಗೊತ್ತಿ ಮುಷ್ಕರ ನಡೆಸಿದರು. ರಾಜ್ಯ ಸರ್ಕಾರವು ಡಿಜಿಟಲೀಕರಣದ ಹೆಸರಿನಲ್ಲಿ ಕಾವೇರಿ 1.0, ಕಾವೇರಿ 2.0 ತಂತ್ರಾಂಶಗಳನ್ನು ಜಾರಿಗೆ ತಂದು ಈಗ ಮುಂದುವರೆದು ಕಾವೇರಿ 3.0 ಜಾರಿಗೆ ತರುವ ಮೂಲಕ ಫೇಸ್ಲೆಸ್ ಹಾಗೂ ಪೇಪರ್ಲೆಸ್ ನೋಂದಣಿಗೆ ಮುಂದಾಗಿರುತ್ತದೆ. ಇದು ಪ್ರಾರಂಭವಾದಲ್ಲಿ ಪತ್ರ ಬರಹಗಾರರಿಗೆ ಯಾವುದೇ ರೀತಿಯ ಬರವಣಿಗೆ ಕಾರ್ಯ ಇಲ್ಲದಂತಾಗುತ್ತದೆ ಎಂದು ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ತಹಶೀಲ್ದಾರ್ ಅಶೋಕ್ ಶಿಗ್ಗಾಂವಿ ಅವರ ಮುಖಾಂತರ ಕಂದಾಯ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇಂದು ಮಂಗಳವಾರ ದಿನಾಂಕ 16/12/2025 ರಾಜ್ಯ ಮಟ್ಟದ ದಸ್ತಾವೇಜು ಬರಹಗಾರರ ಒಕ್ಕೂಟದೊಂದಿಗೆ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವ ಬೆಳಗಾವಿ ಸುವರ್ಣಸೌಧದ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲು ನಿನ್ನೆ ಸೋಮವಾರ ಸಂಜೆ ಕುಷ್ಟಗಿಯಿಂದ ಬೆಳಗಾವಿ ಕಡೆ ಪ್ರಯಾಣ ಬೆಳೆಸಿದರು. ಇದೇ ವೇಳೆ ಶಶಿಧರ್ ರಂಜಣಗಿ, ಶೇಖ್ ಉಸ್ಮಾನ್ ಕಲ್ಬುರ್ಗಿ, ಉಮೇಶ್ ಕುಂಭಾರ್, ಮಲ್ಲಿಕಾರ್ಜುನ ಕುದ್ರಿಮೋತಿ, ವೀರೇಶ್ ಸಣಾಪುರ, ವೀರೇಶ್ ಕುದ್ರಿಮೋತಿ, ಪ್ರಶಾಂತ್ ಕುಲಕರ್ಣಿ, ಕಲೀಂ ಕಲಾಲಬಂಡಿ, ಪಂಪನಗೌಡ ಮಾಲಿಪಾಟೀಲ್, ಸಲೀಂ ಕಲ್ಬುರ್ಗಿ ಹಾಗೂ ಇತರರಿದ್ದರು. ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ, ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನೆಲ್ ಜಿಎಂ ನ್ಯೂಸ್ ಕುಷ್ಟಗಿ. ನಮ್ಮ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ. ಜಿಲ್ಲಾ ದಸ್ತಾವೇಜು ಬರಹಗಾರ ಪ್ರತ್ಯೇಕ ಲಾಗಿನನ್ನು ಜಿಲ್ಲಾ ಪತ್ರ ಬರಹಗಾರ ಪ್ರತ್ಯೇಕ ಲಾಗಿನನ್ನು ಕಾವೇರಿ 3.0 ದಸ್ತು ಬರಹಗಾರರ ಸಂಘಕ್ಕೆ, ದಸ್ತು ಬರಹಗಾರರ ಸಂಘಕ್ಕೆ ನಮ್ಮ ನಡೆ, ಬರಹಗಾರರ ಸಂಘಕ್ಕೆ, ಜಿಲ್ಲಾ ದಸ್ತಾವೇಜು ಬರಹಗಾರರನ್ನು ಮೂಲೆಗುಂಪು ಮಾಡುತ್ತಿರುವ ಸರ್ಕಾರಕ್ಕೆ, ಜಿಲ್ಲಾ ದಸ್ತಾವೇಜು ಬರಹಗಾರರನ್ನು ಮೂಲೆಗುಂಪು ಮಾಡುತ್ತಿರುವ ಸರ್ಕಾರಕ್ಕೆ ಮತ್ತು ಮುದ್ರಾಂಕ ಇಲಾಖೆಯಿಂದ ಅನುಮತಿ ಪಡೆದಿರುವ ದಸ್ತು ಬರಹಗಾರ ರಾಜ್ಯ ಒಕ್ಕೂಟ ವತಿಯಿಂದ ದಿನಾಂಕ 16/12/2025 ಸುವರ್ಣಸೌಧ ಬೆಳಗಾವಿ ಚಲೋ ಕಾರ್ಯಕ್ರಮ ಇಟ್ಟುಕೊಂಡಿದ್ದು ಕಾರಣ ಕಾವೇರಿ 3.1 ರದ್ದುಗೊಳಿಸಲು ಗೋಸ್ಕರ ಸಾಂಕೇತಿಕವಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಕೊಡಲು ಈಗ ಬೆಳಗಾವಿ ಸುವರ್ಣಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರಣಕ್ಕೆ ಕುಷ್ಟಗಿ ತಾಲೂಕು ದಸ್ತಾವೇಜು ಬರಹಗಾರರು ಮತ್ತು ಸಹಾಯಕರು ಜೊತೆಗೂಡಿ ಬೆಳಗಾವಿ ಧನ್ಯವಾದಗಳು.